ಸ್ನೇಹಿತರೆ ನಮಸ್ಕಾರ. ನೋಡಿ ಇದೇನು ಕಾಣ್ತಾ ಇದೆ ಫುಲ್ ಪ್ಲಾಟು. ಇದು ಒಂದು 18 ಎಕರೆ ತೋಟ. ಪ್ರಿಂಟು ಒಂದು 2-3 ಎಕರೆ, ಒಂದು 2-3 ಎಕರೆ ಖಾಲಿ ಇದೆ ಸ್ನೇಹಿತರೆ. ಇದು ತುರ್ಪಣ ಗಿಡಗಳು ಹಾಕಿದ್ದಾರೆ. ಇಲ್ಲೊಂದು 1 ಎಕರೆ ಇರ್ಬೋದು ತುರ್ಪಣ ಗಿಡಗಳು. ನೋಡಿ ಎಲ್ಲ ಶಿಸ್ತಾಗಿ ಮೆಸ್ ಫೆನ್ಸಿಂಗ್ ಮಾಡಿ ಗೇಟ್ ಹಾಕಿದ್ದಾರೆ. ನೋಡಿ 18 ಎಕರೆ ಟೋಟಲ್. ಇಲ್ಲಿ 4 ಬೋರ್ವೆಲ್ಗಳಿವೆ. ನೋಡಿ ಫುಲ್ ಎಲ್ಲ ತೋಟನೇ. 18 ಎಕರೆ ಚಿಲ್ಲರೆ ಬರುತ್ತೆ, 18.5 ಎಕರೆನ ಬರುತ್ತೆ. ಇದು ಫುಲ್ ಎಲ್ಲ ತೋಟನೇ. ಒಳ್ಳೆ ಗಿಡಗಳು ಮಾತ್ರ, ಒಳ್ಳೆ ಭೂಮಿ ಮಾತ್ರ. ಕ್ಲೀನಾಗಿ ತೋರಿಸ್ತೀನಿ ಒಕ್ಕಡೆಯಿಂದ. ಈ ಜಾಗ ಮಾತ್ರ ಚೆನ್ನಾಗಿದೆ. ಇವರು 1 ಎಕರೆಗೆ 33 ಲಕ್ಷ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅದೇ ಎಲ್ಲ ರೆಡಿ ಇರೋದು. ಡ್ರಿಪ್ ಇದೆ, ಬೋರ್ವೆಲ್ ಇದೆ, ಒಂದು ಮನೆ ಇದೆ. ಫಸಲು ಕೂಡ ಏನು ಕಳಪೆ ಇಲ್ಲ ಸ್ನೇಹಿತರೆ. ಭೂಮಿ ಮಾತ್ರ ಫೈನ್ ಭೂಮಿ. ಫಸಲು ಕೂಡ ಏನು ಕಮ್ಮಿ ಇಲ್ಲ. ನೋಡಿ ಎಲ್ಲ ತೆಂಗಿನ ಮರಲ್ಲೂ 4 ತಾರುಗಳು ಎಳ್ನೀರುಗಳೇ ಬಿಟ್ಟಿದೆ. ಇಲ್ಲಿ ನೋಡಿ ಭೂಮಿ ಮಾತ್ರ ನೋಡಿ, ಎಲ್ಲ ಮಿಕ್ಕಲ್ ಭೂಮಿ ಕಂಪ್ಲೀಟ್. 3 ಬೋರ್ವೆಲ್ಲು. ನೋಡಿ ಅಲ್ಲಿ ವಾಸ ಮಾಡೋಕ್ಕೆ ದೊಡ್ಡದು ಒಂದು ನಿಟ್ಟು, ಮುಂದ್ಗಡೆ ಹೊಸರು ಮನೆ. ಕೃಷಿ ಹೊಂಡನೂ ಕೂಡ ಇದೆ. ಇಲ್ಲಿ ಕೃಷಿ ಹೊಂಡ, ಇಲ್ಲಿ ಬೋರ್ವೆಲ್ದು. ಇರಕ್ಕಂತ ಮನೆ, ದೊಡ್ಡದು ಒಂದು ಮನೆ ಕೂಡ ಇದೆ ಇಲ್ಲಿ. ಫುಲ್ಲು ಎಂಟೈರ್ ತೋಟ. ಒಂದು ಫ್ರಂಟ್ 2 ಎಕರೆ ಬಿಟ್ಟರೆ ಬಾಕಿದೆಲ್ಲ ತೋಟನೇ. ಬೆಳೆನೂ ಕೂಡ ಅದ್ಭುತ ಆಗಿದೆ. ಮರಗಳು ಫಲ ಮಾತ್ರ ಅದ್ದೂರಿ ಫಲ ಮಾತ್ರ. ಕಳಪೆ ತೋಟ ಇಲ್ಲವೇ ಇಲ್ಲ. ಫುಲ್ಲು ಎಂಟೈರ್ ತೋಟ. ಯಾವುದೇ ಮರದಲ್ಲೂ ಕೂಡ 4 ಗೊನೆ 5 ಗೊನೆ ಇದೆ. ಹಾಗೆ ತೋಟನೂ ಕೂಡ ಫುಲ್ಲು ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತ ಒಳ್ಳೆ ಮೆಸ್ ಫೆನ್ಸಿಂಗು ಎಲ್ಲ. 18 ಎಕರೆನೂ ಕೂಡ ಮೆಸ್ ಫೆನ್ಸಿಂಗು. ಈಗ 1 ಎಕರೆಗೆ ಫೆನ್ಸಿಂಗ್ ಮಾಡಿಸ್ತೀನಿ ಅಂತಂದ್ರೆ 1 ಲಕ್ಷ ಮೇಲೆ ಬೀಳುತ್ತೆ ಖರ್ಚು. ಈಗ ಮೆಸ್ ಫೆನ್ಸಿಂಗ್ ಮಾಡಿದ್ದಾರೆ ಫುಲ್ಲು ಎಂಟೈರ್ ತೋಟ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದೊಂದು ಮರಗಳಲ್ಲಿ 4 ಗೊನೆ ಇದೆ. ನೋಡಿ ಇಲ್ಲಿ ಒಂದು ಸ್ಟ್ರಿಪ್ಪಿಗೆ ಒಂದು ಕಿತ್ತರೆ 20-25 ಸಾವಿರ ಕಾಯೇ ಬೀಳುತ್ತೆ ಸ್ನೇಹಿತರೆ. ಈಗಿನ ಕಾಯಿನ ರೇಟ್ಲಿ ಒಂದು ಕೆ ಜಿಗೆ 65-70 ರೂಪಾಯಿ ಇದೆ ಕಾಯಿ. ಈ ಥರ ತೋಟ ಮಾಡಬೇಕು ಅಂದರೆ ಒಂದು 20-25 ವರ್ಷ ಶ್ರಮನೇ ಬೀಳಬೇಕು. ಈಗ ನೋಡಿ ಮಣ್ಣು ಮಾತ್ರ ಮೆಕ್ಕಲು ಮಣ್ಣು. ನೋಡಿ ಬಾಳೆ ಹಾಕ್ಬೋದು ಮಾಡೋರು, ಒಳ್ಳೆ ತೋಟ ಮಾಡೋರು ಫ್ಯೂಚರ್ಲಿ ಒಳ್ಳೆ ತೋಟ ಮಾಡ್ಕೋಬೋದು. ಒಂದು ಮರ ಫೇಲ್ ಇಲ್ಲ ಸ್ನೇಹಿತರೆ. ಇದುವರೆಗೂ ಎಂಟೈರ್ ತೋಟ ಮಾತ್ರ ಭಯಂಕರ ಸೂಪರ್ ತೋಟ ಮಾತ್ರ. ಬೋರ್ವೆಲ್ಗಳು ಎಲ್ಲ ಒಳ್ಳೆ ನೀರಿದೆ. ಪಕ್ಕದಲ್ಲೇ, ಇಲ್ಲಿಂದ ಪಕ್ಕದಲ್ಲೇ ಒಂದು 300 ಎಕರೆ 200 ಎಕರೆ 300 ಎಕರೆ ಒಂದು ಕೆರೆನೇ ಇದೆ. ನೀರಿಗೂ ಕೂಡ ತೊಂದರೆ ಇಲ್ಲ. ಆಮೇಲೆ ಬಾಳೆಗೆ ಒಳ್ಳೆ ಭೂಮಿ. ಬಾಳೆನೂ ಒಳಗಡೆ ಮಾಡ್ಬೋದು. ಆಮೇಲೆ ಡಿಸ್ಟೆನ್ಸು ಕೂಡ, ಮರದ ಡಿಸ್ಟೆನ್ಸು ಕೂಡ ಒಂದಕ್ಕೊಂದು ತೆಂಗಿನ ಗಿಡಗಳು ಕೂಡ ಒಂದಕ್ಕೊಂದು ತಾಗ್ತಾಯಿಲ್ಲ ಮಾತ್ರ. ಫಸಲು ಕೂಡ ಹಂಗೆ ಇದೆ. ನೋಡಿ ಎಂಟೈರ್ ತೋಟಕ್ಕೆ ತಿರುಗಾಡೋಕ್ಕೆ ಈ ಥರ ದಾರಿ ಮಾಡ್ಕೊಂಡಿದ್ದಾರೆ ಫುಲ್ಲು ಮಧ್ಯದಲ್ಲಿ. ಕಂಪ್ಲೀಟ್ ವಿಡಿಯೋ ನೋಡಿ ಸ್ನೇಹಿತರೆ. ಒಂದು ಮರ, ಎಲ್ಲ ಮರಗಳು ಕೂಡ ಒಳ್ಳೊಳ್ಳೆ ಫಲ ಕಟ್ಟಿದೆ ಮಾತ್ರ.
ಇದು ಪ್ರಾರ್ಥನೆ ಮೇಲೆ ರೋಟೋವೇಟ್ರ್ ಹಾಕ್ಸ್ಬೇಕು. ಈಗ ಮತ್ತೆ ಯಾವ ಅದರಿಂದ ಇವರು ರೋಟೋವೇಟ್ರನ್ನ ಹಾಕ್ಸಿಲ್ಲ, ಬಾಳೆ ಹಾಕ್ತಾರಂತೆ. ನೆಕ್ಸ್ಟ್ ಇದನ್ನೆಲ್ಲ ಇದು ಮಾಡಿ ರೋಟೋವೇಟ್ರ್ ಹೊಡೆದು ಬಾಳೆ ಹಾಕ್ತಾರೆ. ಇಲ್ಲಿಗೆ ಅಡಿಕೆ ಗಿಡ ಒಂದು ಕುಣಿಸ್ಬಿಟ್ಟಿದ್ರೆ ಸ್ನೇಹಿತರೆ, ಇದ್ರ ತೋಟ ಒಳ್ಳೆ ಸೂಪರಾಗಿ ಕಾಣ್ತಾಯಿತ್ತು. ಇನ್ನೂ ನೋಡಿ ಮರಗಳು, ಒಂದು ಮರದಲ್ಲೂ ಕೂಡ ಫಸಲು ಇಲ್ಲ ಅನ್ನಂಗಿಲ್ಲ. ನೋಡಿ ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ವೀಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಫುಲ್ಲು ನಿಧಾನವಾಗಿ ನೋಡಿ, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ಶಿವ ಅಗ್ರಿಕಲ್ಚರ್ ಪ್ರಾಪರ್ಟಿಯಿಂದ ನಿಮ್ಗೆ ಯಾವುದೇ ಪ್ರಾಪರ್ಟಿ ಬೇಕು ಕೂಡ ಜಿನಿಯನಾಗಿ ಮಾಡಿಕೊಡೋಣ. ಎಂಟೈರ್ ಫೆನ್ಸಿಂಗ್ ಆಗಿದೆ ನೋಡಿ. ಸಪ್ರೇಟು ಕೂಡ TC ಇದೆ ಇದಕ್ಕೆ. ಎಲ್ಲ ಮೂಲೆಯಲ್ಲಿ ಒಂದು ಬೋರು, ಫ್ರಂಟ್ ಒಂದು ಬೋರು, ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲೊಂದು ಬೋರು. ನೋಡಿ ಅಲ್ಲಿ ಟ್ರಾನ್ಸ್ಫಾರ್ಮರ್ ಕೂಡ ನೋಡಿ, ಅಲ್ಲಿ ಇದೆ, ಸಪ್ರೇಟ್ ಇದೆ, ಏನೂ ಇಲ್ಲ, ಎಲ್ಲ ರೆಡಿ ಇರೋ ಭೂಮಿ. ಸುತ್ತ ಫೆನ್ಸಿಂಗ್ ಆಗಿದೆ, ಡ್ರಿಪ್ ಇದೆ, ಮರಗಳು ಕೂಡ ಅದ್ದೂರಿಯಾಗಿದೆ. ಏನಂದರೆ ಸ್ನೇಹಿತರೆ, ಅಡಿಕೆ ಗಿಡ ಹಾಕ್ಬಿಟ್ಟಿದ್ರೆ ಫೈನ್ ಅಡಿಕೆ ಗಿಡನೂ ಕೂಡ ಬರುತ್ತೆ. ಇಲ್ಲಿ ಎಲ್ಲ ಅಡಿಕೆ ಗಿಡ ಹಾಕಿಲ್ಲ, ಮಧ್ಯೆ ಎಲ್ಲೊಂದೊಂದು ಅಡಿಕೆ ಗಿಡ ಹಾಕಿದ್ದಾರೆ. ನೋಡಿ ತೆಂಗಿನ ಫಲ ಮಾತ್ರ ಅದ್ದೂರಿಯಾಗಿವೆ. ಎಲ್ಲ ಮರದಲ್ಲೂ ಕೂಡ, ಪ್ರತಿಯೊಂದು ಮರದಲ್ಲೂ ಕೂಡ ನಾನು ಒಂದು ರೌಂಡ್ ಬಂದಿದ್ದೀನಿ. ಈಗ ತೆಂಗಿನ ಮರದಲ್ಲಿ ಯಾವುದೇ ಮರದಲ್ಲೂ ಕೂಡ ಕಳಪೆ ಅನ್ನೋದು ಇಲ್ಲವೇ ಇಲ್ಲ. ಈಗ ರೀಸೆಂಟಾಗಿ ಒಂದು 25,000 ಕಾಯಿ ಕೆಡ್ದು ಕೂಡ ಕೊಟ್ಟಿದ್ದಾರೆ ಅವರು. ಈಗ ಒಂದು ಟನ್ನಿಗೆ 60,000 ರಿಂದ 70,000 ಇದೆ ಈಗ ಸ್ನೇಹಿತರೆ ಲೆಕ್ಕಗಳಿ. ಈಗಿನ ರೇಟ್ಲಿ ಈಗ ತೋಟ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಬಿಡಿ. ಆವಾಗ ವಾಸಕ್ಕೂ ಕೂಡ ಮನೆ ಇದೆ, ದೊಡ್ಡದು ಒಂದು ಮನೆ ಇದೆ. ವಾಸವೂ ಕೂಡ 2-3 ಫ್ಯಾಮಿಲಿಯೂ ಕೂಡ ಇರ್ಬೋದು ಇಲ್ಲಿ. ಮಂಗಳೂರು ಅಂಚಿನ ಮನೆ ಅದು. ಒಂದು ನಿಟ್ಟು ಮುಂದುಗಡೆ ಹೊಸರು ಮಾಡಿದ್ದಾರೆ. ಕೃಷಿ ಹೊಂಡ ಇದೆ. ನಾನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಒಂದು 8 ರಿಂದ 10 ನಿಮಿಷ ಇದೆ ವಿಡಿಯೋ ಸ್ನೇಹಿತರೆ. ಕೂಲಂಕುಷವಾಗಿ ಗಮನಿಸಿ. ಒಳ್ಳೆ ತೋಟ ಮಾತ್ರ. ಇವರು 33 ಲಕ್ಷ ಹೇಳ್ತಾ ಇದ್ದಾರೆ. ಕುಂತುಗಳೇ ನೆಗೋಷಿಯಬಲ್ ಆಗುತ್ತೆ. ಒಳ್ಳೆ ಜಾಗ. NH ಇಂದ ಒಂದು 7 ರಿಂದ 8 ಕಿಲೋಮೀಟ್ರ್ ಬರಬೇಕು. ಅದೇ ಮಡ್ ರೋಡ್ಗಿದೆ ಒಳಗಡೆ. ಜಾಗ ಚೆನ್ನಾಗಿದೆ.